ಅಮ್ಮ ಕೆಲವೆಲ್ಲಿ ಹೋಗಬೇಕು, ವಿಶ್ವೇಶ್ವರ ಬಂದಿದ್ದಾನೆ, ಇವತ್ತು ಹೋಗಲೇಬೇಕು, ಅಲ್ಲೇ ಅಭಿಷೇಕ ಮಾಡಿ ಅಲ್ಲೇ ಊಟ ಮಾಡೋದು ಅಂದ್ಬಿಟ್ಟ. ವೆಂಕಟಾಚಲ ಯಾವ ತಕ್ಷಣ ಹೋಗಬೇಕು ಅಂದಾಗ ನೀ ಸುಂದರ ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಾರೆ. ಅದೇನೇನು ಬೇಕೋ ಪದಾರ್ಥಗಳು, ಪಾತ್ರೆಗಳು, ಇದು ಅಕ್ಕಿ ಬೇಳೆ ಏನೇನು ಬೇಕೋ ಎಲ್ಲ ತೊಗೊಂಡ್ರು. ಗಾಡಿ ಕಟ್ಬಿಟ್ಟು ಕೂರ್ಸ್ಕೊಂಡು ಹೊರಟೇ ಬಿಟ್ಟ. ಒಂದು ದಿವ್ಸ ಬೆಳಗ್ಗೆ ಸುಮಾರು 6:30 7 ಗಂಟೆಗೆ ನಾವು ಬಾಗಿಲು ತೆಗೆದಿತ್ತು. ಬಂದ ವೆಂಕಟಾಚಲೇ ಬಂದ್ಬಿಟ್ಟ. ಬರೋ ವೆಂಕಟಾಚಲ ಅಪ್ರೂಪ ಬಂದಿಲ್ಲ ಬಾ, ಬಂದು ಕೂತ್ಕೊಂಡ. ಮೊದಲು 11 ರೂಪಾಯಿ ಕೊಡೋ, ಆಮೇಲೆ ಮಾತಾಡ್ತೀನಿ ಅಂತ. ನಾನು ಯಾಕೆ ಏನು ಅಂತ ಕೇಳಿಲ್ಲ. 11 ರೂಪಾಯಿ ಕೊಟ್ಬಿಟ್ಟೆ ವೆಂಕಟಾಚಲ. ಕೂತ್ಕೊಂಡ, ಇವಾಗ ಕೊಡು, ಕಾಫಿ ಕೊಡು, ಕುಡಿತೀನಿ. ಅಲ್ಲಿ ಹೋದ್ವು, ಅಭಿಷೇಕ ನಾನು ಅವನು ಮಾಡಿದ್ವು. ಅಷ್ಟೊತ್ತು ಇವರೆಲ್ಲ ನನ್ನ ಹೆಂಡತಿ ಆಮೇಲೆ ವೆಂಕಟಾಚಲ ತಯಾರಿ ಸೇರ್ಕೊಂಡು ಅಡುಗೆ ಎಲ್ಲ ಮಾಡಿದ್ವು. ಅಲ್ಲೇ ಊಟ ಮಾಡಿಕೊಂಡು ಸಾಯಂಕಾಲ 5:30 6 ಗಂಟೆ ಮನೆಗೆ ಬಂದು. ನಮ್ಮ ಮನೆಯಿಂದ ಒಂದು 300 ಅಡಿ ಇರ್ಬೋದೇನೋ. ಅದೇ ಪಾರ್ಕ್ ಇದೆ, ಪಾರ್ಕ್ ಗೇಟು. ಅಲ್ಲಿ ಬಂದೆ. ಸರಿ ನೀನು ವಾಪಸ್ ಹೋಗೋ, ನಾವು ಹೋಗ್ತೀನಿ ಇದ್ದ. ಮತ್ತೆ ಯಾವೆಲ್ಲ ಭೇಟಿ ಇದೆ, ನೋಡೋಣ ಯಾವೆಲ್ಲ ಸಿಗ್ತಾನೆ, ನೋಡೋಣ ಗುರುಗಳು ಇದ್ದಾರೆ ಅಂದ. ಅವ್ನು ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ, ಬೇಡ ಅಂದರೆ ಕೇಳಿಲ್ಲ ಅವನು. ಅವರಮ್ಮ 2 ಲೋಟ ಮಾಡಿಕೊಟ್ರು, ಕುಡಿದ್ಮೇಲೆ ಬಾ ಹಿತ್ಲ ಕಡೆ ಕರ್ಕೊಂಡು ಹೋದ. ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಬಾರ ಹೋಗೋಣ ಈಗ ಅಂತ ಸೀದಾ ಇಲ್ಲಿ ಬಂದ್ವು. ಇಲ್ಲೆಲ್ಲ ಥರದ್ದು ಮಾತಾಡ್ತಾನೆ. ಆಮೇಲೆ ನಮ್ಮನೆಯವ್ರು ಯಾರು ನೋಡಿದ್ರೆ ಖಾಲಿ ಬಿದ್ದುಬಿಡೋದು ರಸ್ತೆ ಮೇಲೆ. ಬೇಡವೋ, ನಮಸ್ಕಾರ ಮಾಡಬೇಡ ಅದಕ್ಕೆಲ್ಲ, ಚಿಕ್ಕವ್ರು ದೊಡ್ಡ ಇರಲಿ ಬಿಡ, ಚಿಕ್ಕವ್ರು ದೊಡ್ಡ ಪ್ರಶ್ನೆ ಬರಲ್ಲ ಇಲ್ಲಿ. ಚೆನ್ನಾಗಿ ಹೊಲ್ದಿದ್ದು ಅಂತೇನೆ, ಯಾವುದೋ ಒಂದು ಅಂಗಿ ಒಂದು ಹಾಕೊಂಡು, ಬಿಳಿ ಅಂಗಿ ಹಾಕೊಂಡು ಒಂದು ಪಂಚೆ ಸುಖ ಅಷ್ಟೇ. ಕಾಲಲ್ಲಿ ಚಪ್ಪಲಿನೂ ಇರ್ತಿರ್ಲಿಲ್ಲ, ಹಾಗೆ ಬಂದ್ಬಿಡೋದು. ಇದು ಇಟ್ಕೊಂಡು ಇಲ್ಲಿ ಎಲ್ಲರಿಗೂ ಅದನ್ನೇ ಪ್ರಸಾದ ಕೊಡೋದು. ಇವನನ್ನಲ್ಲ, ಅಳಸೋಗಿರುತ್ತೆ ಅದನ್ನ, ಏನು ಬೇಡ ಸುಮ್ಮನೆ ಬಾಯಿ ಹಾಕ್ಬಿಡ್ತೀವಿ ತಿನ್ನು ಅಂತಾನೆ. ಹಾಗೆ ಯಾವಲೇ ಇಟ್ಕೊಂಡಿರೋನು. ಬಂದಿದ್ದ ಒಂದ್ಸಲ ಅಷ್ಟೇ. ಆಮೇಲೆ ವೆಂಕಟಾಚಲನ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ. ಅವನು ಕೈ ಸಿಗಲಿಲ್ಲ, ಅವನು ಊರಲ್ಲಿದ್ದ, ನಾನು ಬೆಂಗಳೂರಲ್ಲೇ ಇದ್ದೆ. ನಂದು ಕೆಲಸನೇ ಒಂಥರ ಹೋಯ್ತು ಕಾಲೇಜಲ್ಲಿ, ಹಾಗಾಗಿ ಪರಿಚಯನೇ ಇರಲಿಲ್ಲ. ನಾವು ಊರಿಗೆ ಬಂದಾಗೆಲ್ಲ ಬರ್ತಿದ್ದೆ. ಒಂದ್ಸಲ ನಾನು, ನನ್ನ ಹೆಂಡತಿ, ನನ್ನ ಮಗಳು ಚಿಕ್ಕವಳು 4 ವರ್ಷ ಅವಳಿಗೆ ಬಂದು ವೆಂಕಟಾಚಲ ಮನೆ ಬಂದು. ವೆಂಕಟಾಚಲ ಬೆಳಗ್ಗೆನೆ ಅಮ್ಮ ಕೆಲವೆಲ್ಲಿ ಹೋಗಬೇಕು, ವಿಶ್ವೇಶ್ವರ ಬಂದಿದ್ದಾನೆ, ಇವತ್ತು ಹೋಗಲೇಬೇಕು, ಅಲ್ಲೇ ಅಭಿಷೇಕ ಮಾಡಿ ಅಲ್ಲೇ ಊಟ ಮಾಡೋದು ಅಂದ್ಬಿಟ್ಟ. ವೆಂಕಟಾಚಲ ಯಾವ ತಕ್ಷಣ ಹೋಗಬೇಕು ಅಂದಾಗ ನೀ ಸುಂದರ ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಾರೆ. ಅದೇನೇನು ಬೇಕೋ ಪದಾರ್ಥಗಳು, ಪಾತ್ರೆಗಳು, ಇದು ಅಕ್ಕಿ ಬೇಳೆ ಏನೇನು ಬೇಕೋ ಎಲ್ಲ ತೊಗೊಂಡ್ರು. ಗಾಡಿ ಕಟ್ಬಿಟ್ಟು ಕೂರ್ಸ್ಕೊಂಡು ಹೊರಟೇ ಬಿಟ್ಟ. ನಮ್ಮನ್ನ ಬಿಡಲೇ ಇಲ್ಲ. ಅಮ್ಮ ನೀ ಗಾಡಿ ಹತ್ತು, ಆಮೇಲೆ ನೀವು ಕೂತ್ಕೊಳ್ರಿ ನೀವು ಅಂದ. ಆಯ್ತು ಕಣ ವೆಂಕಟಾಚಲ, ನೀ ಹೇಳಿದ್ಮೇಲೆ ಕೂತ್ಕೋತೀನಿ ಅಂತ ಕೂತ್ಕೊಂಡು ಹೋದು. ಬಳ್ಳಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ, ನಮ್ಮಲ್ಲೇ ಕೀ ಇತ್ತಲ್ಲ, ನಮ್ಮ ತಂದೆ ಪ್ರತಿ ಸೋಮವಾರ ಮಾಡೋರು, ಹಾಗಾಗಿ ನಾನು ಕೀ ತೊಗೊಂಬಂದ ಮನೆಯಿಂದ ಹೇಳಿದ್ಮೇಲೆ. ಅಲ್ಲಿ ಹೋದ್ವು, ಅಭಿಷೇಕ ನಾನು ಅವನು ಮಾಡಿದ್ವು. ಅಷ್ಟೊತ್ತು ಇವರೆಲ್ಲ ನನ್ನ ಹೆಂಡತಿ ಆಮೇಲೆ ವೆಂಕಟಾಚಲ ತಯಾರಿ ಸೇರ್ಕೊಂಡು ಅಡುಗೆ ಎಲ್ಲ ಮಾಡಿದ್ವು. ಅಲ್ಲೇ ಊಟ ಮಾಡಿಕೊಂಡು ಸಾಯಂಕಾಲ 5:30 6 ಗಂಟೆ ಮನೆಗೆ ಬಂದು. ಅದಾಯಿತು. ಅದಾದಮೇಲೆ ನಾನು ಬೆಂಗಳೂರಿಗೆ ಮತ್ತೆ ವಾಪಸ್ ಹೋದೆ. ಬಂದಾಗ 5-6 ವರ್ಷ ಕಾಂಟ್ಯಾಕ್ಟ್ ಇಲ್ಲ, 5-6 ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ. ಒಂದು ದಿವ್ಸ ನಾನು ಸನ್ನಿಧಿ ರೋಡಲ್ಲಿ ಮನೆ ಮಾಡಿದ್ದೆ ಬೆಂಗಳೂರಲ್ಲಿ, ಮಲ್ಲಿಕಾರ್ಜುನ ದೇವಸ್ಥಾನ ಎದುರುಗಡೆ. ಒಂದು ದಿವ್ಸ ಬೆಳಗ್ಗೆ ಸುಮಾರು 6:30 7 ಗಂಟೆಗೆ ನಾವು ಬಾಗಿಲು ತೆಗೆದಿತ್ತು. ಬಂದ ವೆಂಕಟಾಚಲೇ ಬಂದ್ಬಿಟ್ಟ. ಬರೋ ವೆಂಕಟಾಚಲ ಅಪ್ರೂಪ ಬಂದಿಲ್ಲ ಬಾ, ಬಂದು ಕೂತ್ಕೊಂಡ. ಮೊದಲು 11 ರೂಪಾಯಿ ಕೊಡೋ, ಆಮೇಲೆ ಮಾತಾಡ್ತೀನಿ ಅಂತ. ನಾನು ಯಾಕೆ ಏನು ಅಂತ ಕೇಳಿಲ್ಲ. 11 ರೂಪಾಯಿ ಕೊಟ್ಬಿಟ್ಟೆ ವೆಂಕಟಾಚಲ. ಕೂತ್ಕೊಂಡ, ಇವಾಗ ಕೊಡು, ಕಾಫಿ ಕೊಡು, ಕುಡಿತೀನಿ ಅಂತ. ಕುಡ್ದ 5 ನಿಮಿಷ. ಆಮೇಲೆ ನಾಳೆ ವೆಂಕಟಾಚಲ ಅಪ್ರೂಪ ಬಂದಿದೆಯಾ, ಇರೋ ನನಗೆ ಕೆಲಸ ಇದೆ ಕಣೋ, ನೀನು ಪಾರ್ಕ್ ತನಕ ಬಾ ನೀನು ಅಷ್ಟೇ, ಮುಂದಕ್ಕೆ ನಾವು ಹೋಗ್ತೀನಿ, ಈ ಕಡೆ ಬಾ ಅಂತ ಅಷ್ಟೇ. ಅವನು ಹೇಳಿದ್ರೆ ಅಷ್ಟು ಅಂತಿದ್ದೆ ನಾನು. ಆಯ್ತು ನಡೆಯ ಬರ್ತೀನಿ ಹಿಂದೆ. ಒಂದ್ಸಲ ನಾನು, ನನ್ನ ಹೆಂಡತಿ, ನನ್ನ ಮಗಳು ಚಿಕ್ಕವಳು 4 ವರ್ಷ ಅವಳಿಗೆ ಬಂದು ವೆಂಕಟಾಚಲ ಮನೆ ಬಂದು. ವೆಂಕಟಾಚಲ ಬೆಳಗ್ಗೆನೆ ಅಮ್ಮ ಕೆಲವೆಲ್ಲಿ ಹೋಗಬೇಕು, ವಿಶ್ವೇಶ್ವರ ಬಂದಿದ್ದಾನೆ, ಇವತ್ತು ಹೋಗಲೇಬೇಕು, ಅಲ್ಲೇ ಅಭಿಷೇಕ ಮಾಡಿ ಅಲ್ಲೇ ಊಟ ಮಾಡೋದು ಅಂದ್ಬಿಟ್ಟ. ವೆಂಕಟಾಚಲ ಯಾವ ತಕ್ಷಣ ಹೋಗಬೇಕು ಅಂದಾಗ ನೀ ಸುಂದರ ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಾರೆ. ಅದೇನೇನು ಬೇಕೋ ಪದಾರ್ಥಗಳು, ಪಾತ್ರೆಗಳು, ಇದು ಅಕ್ಕಿ ಬೇಳೆ ಏನೇನು ಬೇಕೋ ಎಲ್ಲ ತೊಗೊಂಡ್ರು. ಗಾಡಿ ಕಟ್ಬಿಟ್ಟು ಕೂರ್ಸ್ಕೊಂಡು ಹೊರಟೇ ಬಿಟ್ಟ. ನಮ್ಮನ್ನ ಬಿಡಲೇ ಇಲ್ಲ. ಅಮ್ಮ ನೀ ಗಾಡಿ ಹತ್ತು, ಆಮೇಲೆ ನೀವು ಕೂತ್ಕೊಳ್ರಿ ನೀವು ಅಂದ. ಆಯ್ತು ಕಣ ವೆಂಕಟಾಚಲ, ನೀ ಹೇಳಿದ್ಮೇಲೆ ಕೂತ್ಕೋತೀನಿ ಅಂತ ಕೂತ್ಕೊಂಡು ಹೋದು. ಬಳ್ಳಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ, ನಮ್ಮಲ್ಲೇ ಕೀ ಇತ್ತಲ್ಲ, ನಮ್ಮ ತಂದೆ ಪ್ರತಿ ಸೋಮವಾರ ಮಾಡೋರು,
ಹಾಗಾಗಿ ನಾನು ಕೀ ತೊಗೊಂಬಂದ ಮನೆಯಿಂದ ಹೇಳಿದ್ಮೇಲೆ ಅಲ್ಲಿ ಹೋದ್ವು. ಅಭಿಷೇಕ ನಾನು ಅವನು ಮಾಡಿದ್ವು. ಅಷ್ಟೊತ್ತು ಇವರೆಲ್ಲ ನನ್ನ ಹೆಂಡತಿ ಆಮೇಲೆ ವೆಂಕಟಾಚಲ ಎಲ್ಲ ಸೇರ್ಕೊಂಡು ಅಡುಗೆ ಎಲ್ಲ ಮಾಡಿದ್ವು. ಅಲ್ಲೇ ಊಟ ಮಾಡಿಕೊಂಡು ಸಾಯಂಕಾಲ 5:30 6 ಗಂಟೆ ಮನೆಗೆ ಬಂದು ಅದಾಯಿತು. ಅದಾದಮೇಲೆ ನಾನು ಬೆಂಗಳೂರಿಗೆ ಮತ್ತೆ ವಾಪಸ್ ಹೋದೆ. ಬಂದಾಗ 5-6 ವರ್ಷ ಕಾಂಟ್ಯಾಕ್ಟ್ ಇಲ್ಲ. 5-6 ವರ್ಷ ಕಾಂಟ್ಯಾಕ್ಟ್ ಇಲ್ಲ. ಒಂದು ದಿವಸ ನಾನು ಸನ್ನಿಧಿ ರೋಡಲ್ಲಿ ಮನೆ ಮಾಡಿದ್ದೆ ಬೆಂಗಳೂರಲ್ಲಿ, ಬೆಳ್ಳಿಗಾಜು ದೇವಸ್ಥಾನ ಎದುರುಗಡೆ. ಒಂದು ದಿವಸ ಬೆಳಗ್ಗೆ ಸುಮಾರು 6:30-7 ಗಂಟೆಗೆ ನಾವು ಬಾಗಿಲು ತೆಗೆದಿತ್ತು. ಬಂದ ವೆಂಕಟಾಚಲೇ ಬಂದ್ಬಿಟ್ಟ. ಬರ ವೆಂಕಟಾಚಲ ಅಪ್ರೂಪಕ್ಕೆ ಬಂದಿಲ್ಲ ಬಾ, ಬಂದು ಕೂತ್ಕೊಂಡ. ಮೊದಲು 11 ರೂಪಾಯಿ ಕೊಡ, ಆಮೇಲೆ ಮಾತಾಡ್ತೀನಿ ಅಂತ. ನಾನು ಯಾಕೆ ಏನು ಅಂತ ಕೇಳಲಿಲ್ಲ. 11 ರೂಪಾಯಿ ಕೊಟ್ಬಿಟ್ಟೆ ವೆಂಕಟಾಚಲ. ಕೂತ್ಕೊಂಡ. ಇವಾಗ ಕೊಡು, ಕಾಫಿ ಕೊಡು, ಕುಡಿತೀನಿ ಅಂತ. ಕುಡ್ದ 5 ನಿಮಿಷ. ಆಮೇಲೆ ನಡೆದ ವೆಂಕಟಾಚಲ ಅಪ್ರೂವ್ ಬಂದಿದೆಯಾ, ಇರೋ ನನಗೆ ಕೆಲಸ ಇದೆ ಕಣೋ, ನೀನು ಪಾರ್ಕ್ ತನಕ ಬಾ ನೀನು ಅಷ್ಟೇ, ಮುಂದಕ್ಕೆ ನಾವು ಹೋಗ್ತೀನಿ, ಈ ಕಡೆ ಬಾ ಅಂತ ಅಷ್ಟೇ. ಅವನು ಹೇಳಿದ್ರೆ ಅಷ್ಟು ಅಂತಿದ್ದೆ ನಾನು. ಆಯ್ತು ನಡೆಯ ಬರ್ತೀನಿ ಹಿಂದೆ. ನಮ್ಮ ಮನೆಯಿಂದ ಒಂದು 300 ಅಡಿ ಇರ್ಬೋದೇನೋ. ಅದೇ ಪಾರ್ಕ್ ಇದೆ, ಪಾರ್ಕ್ ಗೇಟು. ಅಲ್ಲಿ ಬಂದೆ. ಸರಿ ನೀನು ವಾಪಸ್ ಹೋಗೋ, ನಾವು ಹೋಗ್ತೀನಿ ಇದ್ದ. ಮತ್ತೆ ಯಾವೆಲ್ಲ ಭೇಟಿ ಇದೆ, ನೋಡೋಣ ಯಾವೆಲ್ಲ ಸಿಗ್ತದೆ, ನೋಡೋಣ ಗುರುಗಳು ಇದ್ದಾರೆ ಅಂದ. ಅಷ್ಟೇ ಅವನು ಹೇಳಿದ್ದು. ನನಗೆ ಹೋದ. ಆಮೇಲೆ ಎಷ್ಟೋ ವರ್ಷ ಕಾಂಟ್ಯಾಕ್ಟೇ ಇಲ್ಲ, 10 ವರ್ಷ 15 ವರ್ಷ ಏನು. ಆಮೇಲೆ ನಾವೆಲ್ಲ ನಮ್ಮನ್ನು ಯಾರು ನಮ್ಮ ತುಂಬ ಸರಿಗೆ ಅವನು ವೆಂಕಟಾಚಲ. ನಮ್ಮೆಲ್ಲರದು ಅಷ್ಟೇ. ನಾವು 5 ಜನ ಅಣ್ಣ ತಮ್ಮಂದರು, ತಂಗೀರು, ಒಬ್ಬಳು ಅಕ್ಕ, 2 ತಂಗೀರು. ನಮ್ಮ ಮನೇಲಿ ಯಾರನ್ನ ಕಂಡ್ರೆ ನಮ್ಮ ತಾಯಿ ತಂದೆ ಕಂಡ್ರೆ ತುಂಬ ಗೌರವ ಅವನಿಗೆ. ನಾವು ಮನೆಗೆ ನಾವು ಒಂದ್ಸಲ ಎಲ್ಲ ಬಂದ್ಬಿಟ್ಟಿದ್ವಲ್ಲ ವೆಂಕಟಾಚಲ. ನಮ್ಮ ಮನೆ ಒಂದು ದಿವಸ ಬೆಳಗ್ಗೆ ನಾನು ಇಲ್ಲಿ ವೈಶ್ವತ್ ಬಂದ ಇದ್ದಾರೆ, ಅವ್ರ ಮನೆ ಮಾಡ್ಕೊಂಡಿದ್ದೆ. ಅಲ್ಲ, ಇಲ್ಲಿ ಎದುರುಗಡೆ ಸೀನನ್ ಮನೇಲಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ವೆಂಕಟಾಚಲ ಏನಾರು ಹೊಟ್ಟೋಗ್ಬಿಡ್ತಾನೆ, ಅವ್ನು ಎಲ್ಲೆಲ್ಲಿ ಹೋಗ್ಬಿಡ್ತಾನೋ ಹೇಳೋಕ್ಕಾಗಲ್ಲ, ಯಾರಿಗೆ ಹೇಳಲ್ಲ. ಬೆಳಗ್ಗೆ ಸುಮಾರು 5:45 ಗಂಟೆಗೆ ಹೋದೆ. ಇದ್ದ. ನೋಡಿದ ತಕ್ಷಣ ಬರ ಇಲ್ಲಿ ಇದ್ದ. ಒಳಗಡೆ ಕರ್ಕೊಂಡು ಹೋದ. ಅಮ್ಮ ವಿಶ್ವೇಶ್ವರ ಬಂದಿದ್ದಾನೆ, ರಾಗಿ ಹುರಿಟ್ಟು ಮಾಡಿಬಿಡು, ಮಜ್ಜಿಗೆ ಹಾಕಿದ್ದ. ವೆಂಕಟಾಚಲ, ಏನೋ ಹಲ್ಲು ಜಿಲ್ಲಾಕಮ್ಮ, ಸ್ನಾನ ಮಾಡಿಲ್ಲ, ಈಗ ತಿನ್ನು ಅಂತೀಯಲ್ಲ ಏನು 5:30. ಅಮ್ಮ ನೀವು ಮಾಡಬೇಡಿ ಅಂದೆ. ಇನ್ನೂ ಇದನ್ನು ಅದೆಲ್ಲ ಮಾಡಬೇಡ, ಹಲ್ಲು ಎಲ್ಲಿ ಹೋಗುತ್ತಾ ನಿಂದು, ಆಮೇಲೆ ಉದ್ಕೋಬೋದು. ಸ್ನಾನ ಮನಸ್ಸಿಗೆ ಸ್ನಾನ ಮಾಡು, ಬೇಕಲ್ಲ ಅಂದ. ಅವ್ನು ಹೇಳಿದ್ರೆ ಏನು ಮಾಡೋಕ್ಕಾಗಲ್ವಲ್ಲ. ಬೇಡ ಅಂದರೆ ಕೇಳಿಲ್ಲ ಅವನು. ಅವರಮ್ಮ 2 ಲೋಟ ಮಾಡಿಕೊಟ್ರು, ಕುಡಿದ್ಮೇಲೆ ಬಾ ಹಿತ್ತಲ ಕಡೆ ಕರ್ಕೊಂಡು ಹೋದ. ನಾನು ಹಾಲು ಕರಿತೀನಿ, ನೀನು ಸೊಪ್ಪು ತಗೋ, ಅಟ್ಟದ ಮೇಲೆ ಏಣೆ ಹಾಕ್ಕೊಂಡು ಹತ್ತಿ ಒಂದು ಸೊಪ್ಪು ಇದು ಜೋಳದ ಸೊಪ್ಪು ತೊಗೊಂಡು ಈ ಹಸುಗೆ ಹಾಕೋ, ನೀನು ಹಾಕಿದ್ಮೇಲೆ ನಾನು ಹಾಲು ಕರಿತೀನಿ ಅಂದ. ಅರ್ಧ ಲೋಟ ಹಾಲು ಅವನೇ ಕರೆದ. ಸರಿ ಬಾ ಹೋಗೋಣ ಅಂದ. ಇನ್ನೂ 6 ಗಂಟೆ 6:15 ಗಂಟೆ ಸೀದಾ ರಂಗನಾಥ ದೇವಸ್ಥಾನ ಕರ್ಕೊಂಬಂದ. ಅಲ್ಲಿ ಬೆಳಗ್ಗೆ ಪೂಜೆ ಬಾಗಿಲು ಭಟ್ರು, ದೊಡ್ಡ ಭಟ್ರು ಇದ್ರು, ಅವ್ರು ತೆಗಿತಾ ಇದ್ರು ಬಾಗಿಲು ಮುಂಚೆ. ಅವ್ರು ಪೂಜೆ ಮಾಡ್ತಿದ್ರು. ಅವ್ರು ಮಾಡ್ಕೊಳ್ಳಿ ಪೂಜೆ, ನೀನು ಬಾ, ಉತ್ಸವ ಮೂರ್ತಿ ಇದೆಯಲ್ಲ ಇದಕ್ಕೆ ಸ್ವಲ್ಪ ಹಾಲು ಹಾಕು ಅಷ್ಟೇ, ಬಾ. ಅಲ್ಲಿಂದ ಸೀದಾ ಮಜ್ಜಿಗಳಿ, ಈಶ್ವರ ದೇವಸ್ಥಾನ ಆದಮೇಲೆ ಮಜ್ಜಿಗಳಿ ಮಠ ಅಂತ ಇದೆ, ಅದು ವೇದಿಕೆ, ಮಾಧೂರದ್ದು 2 ವೇದಿಕೆ, ಆ ಕಡೆ ಈ ಕಡೆ ಇದೆ. ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಡ. ಅಲ್ಲಿ ಎಲ್ಲ ಸ್ವಲ್ಪ ಹಾಲು ಹಾಕೋದು, ಒಂದು ಸ್ವಲ್ಪ ಹಾಲು ಹಾಕ್ತೆ. 5 ನಿಮಿಷ 10 ನಿಮಿಷ ಕೂತ್ಕೊಂಡು ನಮ್ಮ ಹಳೆಯದೆಲ್ಲ ಏನೋ ಮಾತಾಡ್ತಿದ್ವು. ಆಮೇಲೆ ಸೀದಾ ಬಂದು ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡ್ವು. ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಬರ ಹೋಗೋಣ ಈಗ ಅಂತ ಸೀದಾ ಇಲ್ಲಿ ಬಂದ್ವು. ಇಲ್ಲೆಲ್ಲ ಥರ ಮಾತಾಡ್ತಾನೆ. ಆಮೇಲೆ ನಮ್ಮ ಮನೆಯವ್ರು ಯಾರು ನೋಡಿದ್ರೆ ಖಾಲಿ ಬಿದ್ದುಬಿಡೋರು ರಸ್ತೆ ಮೇಲೆ. ಬೇಡವೋ ನಮಸ್ಕಾರ ಮಾಡಬೇಡ ಅದಕ್ಕೆಲ್ಲ, ಚಿಕ್ಕವ್ರು ದೊಡ್ಡ ಇರಲಿ ಬಿಡ, ಚಿಕ್ಕವ್ರು ದೊಡ್ಡವ್ರ ಪ್ರಶ್ನೆ ಬರಲ್ಲ ಇಲ್ಲಿ. ನಾವು ಯಾರನ್ನು ಹೇಗೆ ನೋಡ್ತೀವೋ ಆ ಲೆಕ್ಕ ಬರುತ್ತೆ. ಅವನ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಇನ್ನೊಬ್ಬ ವಯಸ್ಸಲ್ಲಿ ದೊಡ್ಡವನಿರ್ಬೋದು, ಆ ಲೆಕ್ಕ ಬರೋಲ್ಲ ಇಲ್ಲಿ. ವಯಸ್ಸು ಲೆಕ್ಕದಲ್ಲಿ ನಮಸ್ಕಾರ ಮಾಡಬಾರ್ದು, ನಮಸ್ಕಾರ ಮಾಡೋ ದೃಷ್ಟಿನೇ ಬೇರೆ ಎಂದ. ಅದೇನು ಅಂತ ನಮ್ಗೆ ಹೇಳಿಲ್ಲ ಅವನು, ಅಷ್ಟೇ ಹೇಳಿದವನು. ಹೀಗೆ ಇವನು ಒಡನಾಟ ನಮಗೆ. ಆಮೇಲೆ ಮತ್ತೆ ಅವನಿಗೂ ಭೇಟಿ ಆಗಲಿಲ್ಲ, ನಾನು ಭೇಟಿ ಆಗಲಿಲ್ಲ. ಪಂಚೆ ಸುತ್ಕೊಂಡ್ಬರ್ತಾ ಇದ್ದ, ಒಂದು ಪಂಚೆ ಒಂದು ಶರ್ಟ್ ವಿಚಿತ್ರ ಹಾಕೊಂಡ್ಬರ್ತಾ ಇದ್ದ. ನೋಡಿದ್ರೆ ಏನೋ ಅಂಗಿ ಆ ಥರ ಇರ್ತಾವ, ಯಾವುದೇನೋ ಅದು ನಮ್ಮ ಥರ ಚೆನ್ನಾಗಿ ಹೊಲ್ದಿದ್ದು ಅಂತೇನೋ, ಯಾವುದೋ ಒಂದು ಅಂಗಿ ಒಂದು ಹಾಕೊಂಡು, ಬಿಳಿ ಅಂಗಿ ಹಾಕೊಂಡು ಒಂದು ಪಂಚೆ ಸುತ್ಕೊಂಡ್ಬರ್ತಿದ್ದ ಅಷ್ಟೇ. ಕಾಲಲ್ಲಿ ಚಪ್ಪಲಿನೂ ಇರ್ತಿರ್ಲಿಲ್ಲ, ಹಾಗೆ ಬಂದ್ಬಿಡೋನು. ನಮ್ಗೆ ಅನ್ಕೋತಿಲ್ಲ, ಹಾಸಿಗೆಯಿಂದ ಎದ್ದು ಬಂದು ಹೇಗಿರ್ತೀವೋ ಹಾಗಿರೋನು. ಅವನು ಯಾವತ್ತೂ ಕ್ಲೀನಾಗಿರೋದು ಯೋಚನೆ ಮಾಡಲೇ ಇಲ್ಲ. ಇಲ್ಲಿ ಬಂದ ಮೇಲೆ ಅಂತೂ, ನಾನು ಬಂದಮೇಲೆ ಒಂದು ತುಂಡು ಸುತ್ಕೊಂಡ್ಬಿಟ್ಟಿರೋನು ಹೊಟ್ಟೆಗೆ. ಅದರಲ್ಲಿ ಇನ್ನೊಂದು ಅದಕ್ಕೆ ಕಡಲೆಬೇಳೆ ಸೋಮ ಯಾವಾಗಲೂ ಮಾಡೋದು ಕೋಸಂಬರಿ ಇಲ್ಲಿ ಇಟ್ಕೊಂಡ್ಬಿಟ್ಟಿರೋನು. ಇದು ಇಟ್ಕೊಂಡು ಇಲ್ಲಿ ಎಲ್ಲರಿಗೂ ಅದನ್ನೇ ಪ್ರಸಾದ ಕೊಡೋದು. ಇವನನ್ನಲ್ಲ, ಹಳಸೋಗಿರುತ್ತೆ ಅದನ್ನು, ಏನು ಬೇಡ ಸುಮ್ಮನೆ ಬಾಯಿ ಹಾಕ್ಬಿಡ್ತೀವಿ ತಿನ್ನು ಅಂತಾನೆ. ಹಾಗೆ ಯಾವಾಗಲೂ ಇಟ್ಕೊಂಡಿರೋನು. ಆಮೇಲೆ ದಕ್ಷಿಣ ಇಟ್ಕೊಂಡಿರೋನು, 10 ರೂಪಾಯಿ 20 ರೂಪಾಯಿ 30 ರೂಪಾಯಿ. ದುಡ್ಡಿಲ್ಲ ಅಂದರೆ ಇವನ ಬಾರ ಇಲ್ಲಿ ಒಂದು 10 ರೂಪಾಯಿ ತೊಗೊಂಬಾರ, ಇಲ್ಲಿ ಕೊಡೋ, ಇಲ್ಲಿ ಇವನಿಗೆ ಕೊಡ್ಬೇಕು ನಾನು ಅನ್ನೋದು, ಯಾವ ಥರ ಇಸ್ಕೊಂಡು ಕೊಟ್ಬಿಡೋದಲ್ಲಿ. ಹಾಗೆ
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.